ಹಾಯ್ ನಮಸ್ತೆ, ನಾನು ನಿಮ್ಮ ವಿನಾಯಕ್ ನಾಯ್ಕ್. ಇವತ್ತು ಈ ಪ್ರೊಕ್ಯೂರ್ಮೆಂಟಲ್ಲಿ ಸಬ್ಮಿಟ್ ಮಾಡಿರೋ ಬಿಡ್ಡನ್ನು ಹೇಗೆ ನೋಡೋದು ಅಂತ ಇವತ್ತು ತಿಳ್ಕೊಳ್ಳೋಣ. ಇದು ನಾನು ಲಾಗಿನ್ ಆಗಿದ್ದೀನಿ. ಇವಾಗ ಇದರಲ್ಲಿ ಕಾಣಿಸ್ತಾ ಇದೆಯಲ್ಲ, ಮೈ ಬಿಡ್ಸ್ ಆಪ್ಷನಲ್ಲಿದ್ದೀನಿ ನಾನು. ಇದರಲ್ಲಿ ಮೈ ಫಾಸ್ಟ್ ಬಿಡ್ ಮತ್ತು ಮೈ ಕರೆಂಟ್ ಬಿಡ್ ಅಂತ ಕಾಣ್ತಾ ಇದೆ. ಸೊ ಮೈ ಫಾಸ್ಟ್ ಬಿಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಫಸ್ಟು. ಆಮೇಲೆ ಡಿಪಾರ್ಟ್ಮೆಂಟ್ ತೊಗೊಳ್ಳಿ. ಡಿಪಾರ್ಟ್ಮೆಂಟ್ ನಿಮ್ಗೆ ಯಾವ್ದು ಸಬ್ಮಿಟ್ ಮಾಡಿರ್ತೀರೋ ಆ ಡಿಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು DMA ತೊಗೊಳ್ತೀನಿ. ಇದರಲ್ಲಿ ಮೈ ಪಾಸ್ಟ್ ಬಿಡ್ಡನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಡಬೇಕಾಗ್ತದೆ. ಸರ್ಚ್ ಕೊಟ್ಟ ತಕ್ಷಣ ನಿಮಗೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಅಲ್ಲಿ ನಿಮಗೆ ನೀವು ಸಬ್ಮಿಟ್ ಮಾಡಿರುವಂಥ ಬಿಡ್ಗಳು ಹಾಗೂ ನೀವು ನಿಮ್ಮ ಫೈಲಿಗೆ ತಗೊಂಡ ಟೆಂಡರ್ಗಳು ಅದನ್ನು ಸಬ್ಮಿಟ್ ಮಾಡದೇ ಇರದೇ ಇದ್ದಾಗ ಅದು ಡ್ರಾಫ್ಟ್ ಕಾಪಿ ಆಗಿರೋದನ್ನು ಕೂಡ ನಿಮಗೆ ಕಾಣಿಸಿಗುತ್ತದೆ. ಸೊ ನೀವು ಫಸ್ಟ್ ಕಾಣಿಸಿದೆ, ಅದು ನಾನು ಅಪ್ಲೈ ಮಾಡಿರೋದು ರಿಸೀವ್ಡ್ ಅಂತಲೇ ಇದೆ. ಸೊ ನೆಕ್ಸ್ಟ್ ನಾನು KPWD ಅಂತ ತೊಗೋತೀನಿ. KPWD ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸರ್ಚ್ ಕೊಡ್ತೀನಿ. ಇದರಲ್ಲಿ ತುಂಬ ಅಪ್ಲೈ ಮಾಡಿರೋದಿದೆ, ತುಂಬ ಡ್ರಾಫ್ಟ್ ಕಾಪಿ ಕೂಡ ಇದೆ. ಸೊ ಇದೆಲ್ಲ ಡ್ರಾಫ್ಟ್ ಅಂತ ಇದೆಯಲ್ಲ, ಅದನ್ನು ನಾನು ಸಬ್ಮಿಟ್ ಮಾಡಿಲ್ಲ. ಅಂದರೆ ನಾನು ತೊಗೊಂಡಿದ್ದೆ ನನ್ನ ಫೈಲಿಗೆ, ಬಟ್ ಅದನ್ನ ಸಬ್ಮಿಟ್ ಮಾಡಿಲ್ಲ. ಸೊ ಪೇಜ್ 2 ಅಂತ ಇದೆ, 1 2 3 4 ಕೆಳಗಡೆ, ಅದನ್ನು 2 ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಹಾಕಿರೋದು ಒಂದು ಟೆಂಡರು ಇನ್ನೂ ರಿಸೀವ್ಡ್ ಅಂತಲೇ ಇದೆ, ಇನ್ನೂ ಏನೂ ಆಗಿಲ್ಲ. ಅದು ಆ್ಯಕ್ಚುಲಿ ನಾನು ಎಲ್ಲ 3 ಇರಬೇಕು, ನನಗೆ ಆಗಿಲ್ಲ ಟೆಂಡರು. ಆಮೇಲೆ 14th one ಇದೆಯಾ, ಅದು ರಿಜೆಕ್ಟೆಡ್, ಎಲ್ಲ ರಿಜೆಕ್ಟೆಡ್ ಆಗಿರೋದು. ಹೀಗೆ ನೀವು ಯಾವ ಟೆಂಡರ್ನ ನೀವು ಅಪ್ಲೈ ಮಾಡಿರ್ತೀರಲ್ಲ ಅದನ್ನು ನೋಡುವಂಥದ್ದು ಯಾವ ಥರ ಅಂತ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಸೊ ಇಲ್ಲಿ ನೀವೇನಿಲ್ಲ, ಮೈ ಪಾಸ್ಟ್ ಬಿಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಕೊಟ್ಬಿಟ್ರೆ ನೀವು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಎಲ್ಲ ಸಿಗುತ್ತೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು.